ಕೀರ್ತನೆಗಳು 128ನೇ ಅಧ್ಯಾಯ 2ನೇ ವಚನ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಇಂದು ಸಹ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮೊಡನೆ ಮಾತನಾಡುವವರಾಗಿ ಇದ್ದಾರೆ. ಅನುದಿನವೂ ನಮ್ಮ ಜೊತೆಯಲ್ಲಿ ಎಂದೆಂದಿಗೂ ಸಹ ಕೈಬಿಡದಂತೆ ನಡೆಸಲಿಕ್ಕಿರುವಂಥ ಏಕೈಕ ರಕ್ಷಕನು ಜೊತೆಗಾರನು ಯೇಸು ಕರ್ತನಾಗಿದ್ದಾರೆ. ಇಂದು ಕೆಲವೊಂದು ಇಕ್ಕಟ್ಟಾದಂಥ ಪರಿಸ್ಥಿತಿಗಳಲ್ಲಿ ನೀವಿದ್ದೀರಾ. ಈ ಇಕ್ಕಟ್ಟಾದಂಥ ಪರಿಸ್ಥಿತಿಗಳಲ್ಲಿ ನೀವು ಅನೇಕ ಸಮಯದಲ್ಲಿ ಹಾದು ಹೋಗ್ತಾ ಇದ್ದೀರಾ. ಆದರೆ ಈ ದಿನದಲ್ಲಿ, ಕಳೆದ ದಿನದಲ್ಲಿ ಸಂಭವಿಸಲ್ಪಟ್ಟಂಥ ಎಷ್ಟೋ ಸಂಗತಿಗಳು ನಿಮ್ಮ ಜೀವಿತವನ್ನು ಬಾಧಿಸಲ್ಪಟ್ಟಿದೆ ಅಲ್ವಾ? ಈ ಕಷ್ಟ ನನಗೆ ಯಾಕೆ? ನನ್ನ ಜೀವಿತದಲ್ಲಿ ಈ ಕಷ್ಟಗಳು ಬರ್ತದಾ? ಬೇರೆಯವರು ನೋಡುವುದಾದರೆ ಅವರು ಕೆಟ್ಟದನ್ನು ಮಾಡ್ತಾರೆ, ಪಾಪದಿಂದ ಜೀವಿಸ್ತಾರೆ. ಆದರೂ ಸಹ ಅವರು ಯೇಸುವಿಗೆ ಸ್ತೋತ್ರವನ್ನು ಹೇಳುತ್ತಾರೆ. ಅನ್ಯಾಯ, ವಂಚನೆಗಳು, ಸುಳ್ಳು ಇದೆಲ್ಲವೂ ಸಹ ಇದ್ದರೆ ಅವರು ಸಂತೋಷವಾಗಿ ಇದ್ದಾರೆ. ನನ್ನ ಜೀವಿತದಲ್ಲಿ ಇದು ಯಾವುದೂ ಇಲ್ಲದಂತೆ ನನಗೆ ಯಾಕೆ ಇಷ್ಟೊಂದು ಕಷ್ಟ, ಹೋರಾಟ ಎಂಬುದಾಗಿ ಹೇಳಿ ನೀವು ಆಲೋಚಿಸ್ತಾ ಇದ್ದೀರಾ? ಭಯಪಡಬೇಡ್ರಿ. ದೇವರಾಗಿರುವಂಥ ಯೇಸು ಕರ್ತ ನಿಮ್ಮ ಜೊತೆಯಲ್ಲಿ ಇದ್ದಾರೆ. ನಿಮಗಿರುವಂಥ ಈ ಕಷ್ಟದಲ್ಲಿ ನೀವು ಯಾರಿಗೂ ಸಹ ಹೇಳಿಕೊಳ್ಳದಂತೆ ಅನುಭವಿಸ್ತಾ ಇದ್ದೀರಾ. ಅದುವೇ ದೇವರಿಗೆ ಇಷ್ಟ. ಯಾಕಂದರೆ ನಿಮಗಿರುವಂಥ ಏಕೈಕವಾದಂಥ ಜೊತೆಗಾರನು, ಉಪದೇಶಕನು, ಮಾರ್ಗದರ್ಶಕನು ಯೇಸುವೇ ಆದುದರಿಂದ ನಿಮ್ಮ ಮನದಲ್ಲಿ ದುಃಖಿಸುತ್ತಲೂ ವೇದನೆ ಪಡುತ್ತಲೂ ಇರುವಂಥದ್ದೆಲ್ಲವನ್ನು ಸಹ ದೇವರಾಗಿರುವಂಥ ಯೇಸು ಕರ್ತನು ದೃಷ್ಟಿಸ್ತಾ ಇದ್ದಾರೆ. ನಿಮಗೆ ಮಾರ್ಗಗಳನ್ನು ಸಹ ಅವರು ಸಿದ್ಧಪಡಿಸ್ತಾರೆ. ನಿಮಗಿಟ್ಟಿರುವಂಥ ಆಶೀರ್ವಾದಗಳನ್ನು ಸಹ ಅವರು ಕೊಡಲಿಕ್ಕೆ ಶಕ್ತರಾಗಿ ಇದ್ದಾರೆ. ಆದುದರಿಂದಲೇ ಅವರು ದೇವರು ಕರ್ತನಾಗಿರುವ ಆತನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸ್ತೀಯಾ? ನೀನು ಧನ್ಯನು, ನಿನಗೆ ಶುಭವಿರ್ತದೆ ಎಂಬುದಾಗಿ ಹೇಳಿ. ನಿಮ್ಮ ಕಷ್ಟ, ನಿಮ್ಮ ಭಾರವನ್ನು ಇತರರ ಮೇಲೆ ನೀವು ಹಾಕಲಿಲ್ಲ. ಇತರರನ್ನು ಅದನ್ನು ಹೇಳಿಯೂ ಸಹ ಬಾಧೆ ಪಡಲಿಲ್ಲ. ಅವರ ಸಮಯವನ್ನು ಸಹ ವ್ಯರ್ಥ ಮಾಡದಂತೆ ನಿಮಗೆ ನೀವು ತಾನೇ ಅನುಭವಿಸ್ತಾ ಇದ್ದೀರಿ. ಇದೆಲ್ಲವನ್ನೇ ಯೇಸು ನೋಡ್ತಾ ಇದ್ದಾರೆ. ಬರೀ ನೋಡುವಂಥದ್ದು ಮಾತ್ರವಲ್ಲದೆ ಇದೆಲ್ಲದರಿಂದಲೂ ಸಹ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ಈಗಲೇ ಇರುವಂಥ ಸ್ಥಳದಲ್ಲಿ ಕರ್ತನಿಗೆ ನಿಮ್ಮ ನೋವು, ನಿಮ್ಮ ಕಣ್ಣೀರುಗಳೆಲ್ಲವನ್ನು ಒಯ್ದು ಬಿಡ್ರಿ. ನಿಮ್ಮ ಕಣ್ಣೀರನ್ನು ಬುದ್ದಲಿಗಳಲ್ಲಿ ಸಂಗ್ರಹಿಸಿಕೊಂಡಿರುವ ಆತನು ಪ್ರತಿಫಲವನ್ನು ಕೊಟ್ಟು ನಡೆಸ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಇವರ ಕಷ್ಟಗಳನ್ನು ನೀವು ಪರಿಹಾರ ಮಾಡ್ರಿ. ಇವರ ಜೀವಿತವನ್ನು ನೀವು ಉದ್ಧರಿಸಿ ಜೀವಿಸ ಮಾಡ್ರಿ. ಇವರಿಗೆ ನೀವು ಇಟ್ಟಿರುವಂಥ ಮೇಲನ್ನು, ಶುಭವನ್ನು, ಆಶೀರ್ವಾದವನ್ನು, ಸಮಾಧಾನವನ್ನು, ಜಯವನ್ನು ಯೇಸು ಕರ್ತನಲ್ಲಿ ಅನುಗ್ರಹಿಸಿಕೊಟ್ಟು ನಡೆಸ್ರಿ. ಹಾಗೆ ನೀವು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.